ನಿಮ್ ಕಾಲಗಳೇ ತಗೋಬಹುದು ಅವ್ರು. ನಾವೇನು ಅಂಬಾನಿ ಅವರೆಲ್ಲ ಮಾತಾಡ್ತಾ ಇದೀವಲ್ಲ, ಬಹಳ ದೂರ ಆದ್ರು ನಮ್ಗೆ ಯಾಕೆ ಆಗಲ್ಲ ಅವ್ರನ್ನ. ಒಂದ್ ಫೋನ್ ಇದೆ, ಫೋನ್ 800 ರೂಪಾಯಿ ಒಂದು ಫೋನ್ ಇದು ಕೆಟ್ಟೋದ್ರೆ ರಿಪೇರಿ ಮಾಡಿಸ್ಕೊಡ್ತಾರೆ ಅಂಬಾನಿ ಅವರು. ಈ ಫೋನ್ ರಿಪೇರಿ ಆಗಿ ಹೊಸ ತಯಾರಾಗಲ್ಲ, ಇದು ಇವಾಗ ಕೊಟ್ಟರೆ ಫ್ರೀಯಾಗಿ ರಿಪೇರಿ ಮಾಡ್ಕೊಡ್ತಾರ. ಇದು ಒಳ್ಳೇದಾಗಿದೆಯಲ್ಲ ಅಂತ ಅನ್ಸುತ್ತೆ ನನಗೆ. ಫೋನ್ ಎಸಿತೀವಿ ನಾವೆಲ್ಲ ಕಡೆ. 800 ರೂಪಾಯಿ ಫೋನ್ ಹೊಸ ತಯಾರಿಕೆ ಅಂತ, ಹಳೆ ಫೋನ್ ಕೊಡಿ ಸರ್ ರಿಪೇರಿ ಮಾಡಿಸ್ಕೊಡ್ತೀವಿ ನಾವು. ಅದೊಂದು ಸ್ಕೀಮ್ ಇದೆ. ಎಲ್ಲ ಜಿಯೋ ಅಂಗಡಿನಲ್ಲೂ ಇದೆ. ಇದೀಗ ಜಿಯೋ ಅಂಗಡಿಗೆ ಹೋಗಿ ನೋಡಿ, ನೀವು ಜಿಯೋ ಇದಕ್ಕೆ ಹೋಗ್ರಿ, ಅವ್ರು ಹಳೆ ಫೋನ್ ತಂದು ಕೊಡಿ ಸರ್ ರಿಪೇರಿ ಮಾಡಿಸ್ಕೊಡ್ತೀವಿ. ಹೊಸ ಸೆಟ್ ಇಲ್ಲ, ನಾನು ಹೊಸ ಒಂದು ಕೊಡಿ ಸರ್, ಇಲ್ಲ ಸರ್ ಹೊಸ ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ, ಹಳೆ ತರ ರಿಪೇರಿ ಮಾಡ್ಕೊಡ್ತೀವಿ, ಫ್ರೀ ಸರ್ವಿಸ್. ಅದಕ್ಕೆ ನಾವು ಯಾರ ಮೇಲೂ ದ್ವೇಷ ಮಾಡೋದೇ ಬೇಡ. ಇಲ್ಲಿ ಅಂಬಾನಿ ಅವ್ರನ್ನು ಸಹ ನೀವು ಗಾಂಧೀಜಿ ಮಾಡ್ಬೋದಿದ್ರೆ, ಅಷ್ಟು ಶಕ್ತಿ ನಮ್ಮ ಹತ್ರ ಇದೆ, ನಾವು ಯೂಸ್ ಮಾಡ್ಕೊಂತಿಲ್ಲ. ಎಲ್ಲ ಶ್ರೀಮಂತರು ಗಾಂಧೀಜಿ ಹಿಡಿತಿದ್ದು. ಅವ್ರು ಹೆಂಗೆ ಬಿರ್ಲಾ, ಬಜಾಜ್ ಇವರೆಲ್ಲ ಎಂತಾರಲ್ಲ, ಅವರೆಲ್ಲ ಹೆಂಗ್ ಗಾಂಧೀಜಿ ಹೇಳ್ದಂಗೆ ದುಡ್ಡು ಸುರಿತಿದ್ರು ನೋಡ್ರಿ. ಹಂಗೆ ಅಲ್ಲಿರೋ ದುಡ್ಡೆಲ್ಲ ಎಳಿಬಹುದು, ಬಾಂಬೆಗಿರೋ ದುಡ್ಡೆಲ್ಲ ಹಳ್ಳಿಗೆ ಎಳಿಬಹುದು ನಾವು. ಏನಂದ್ರೆ ಇದೆಲ್ಲ 5,000 ರೂಪಾಯಿಗೆ ಅಸಹಕಾರ ಹೇಳಿದ್ರು. ಅದಕ್ಕೆ ನಾನು 1,250 ರೂಪಾಯಿ ಒಂದು ಟವಲ್ ಇದು, ಅಂಗಡಿಗೆ ಹೋದ್ರೆ 135 ರೂಪಾಯಿ ಇದು. ರೈತರು ಅಂಗಡಿ ಕೆಲಸಕ್ಕೆ ಆಗ್ತಿಲ್ಲ, ನಮಗೆ ಮಹಿಳೆಯರು ಅಂಗಡಿ ಕೆಲಸಕ್ಕೆ ಆಗ್ತಿಲ್ಲ. ಖಾಲಿ ಅಂಗಡಿ ಕುತ್ಕೊಂಡಿದ್ದಾವ, 3 ಖಾಲಿ ಕೂತಿರ್ತಾವ. ಬರೀ ಎಲ್ಲವೂ ತೊಟ್ಕೊಂಡಿದ್ವಿ ನಾವೆಲ್ಲರೂ. ಬಟ್ಟೆಯಿಂದ ಸ್ವಲ್ಪ ಬದಲಾವಣೆ. ರಾಷ್ಟ್ರಧ್ವಜದಲ್ಲೇ ಸಾಂಕೇತಿಕವಾಗಿ ಇರ್ತದೆ. ರಾಷ್ಟ್ರಧ್ವಜನೇ ಕೈಯಲ್ಲಿ ಮಾಡಿರ್ಬೇಕು, ಗರ್ಗರ್ಮೆ ಸರ್ಕಾರ ಅಂತ ಮಾಡಿದ್ರು ಅವರು ಗಾಂಧೀಜಿ. ಈಗ ಮತ್ತೆ ಗರ್ಗರ್ಮೆ ಜಂಡ ಅಂತ ಮಾಡಿದ್ವಿ ನಾವು. ಆ ಜಂಡನೇ ಇಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಕನ್ನಡ ಆಗ್ತವೆ ಎಲ್ಲರೂ. ಎಲ್ಲ ಸ್ವಾಮಿಗಳು ಕೈಯಲ್ಲಿ ಮಾಡಿರೋದು ಡ್ರೆಸ್ ಇದು ಬಹಳ. ಎಲ್ಲ ಸ್ವಾಮಿಗಳು ತೊಟ್ಕೊಂಡು ಹೇಳ್ಬೋದು, ಮಾತು ಹೇಳಕ್ ತಯಾರಿಲ್ಲ ಜನ. ಖಾದಿ ತೊಟ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲಿ ಪ್ರಚಾರ ಆಗ್ಬಿಡುತ್ತೆ ಅಂತಾರೆ. ಟಿವಿನಲ್ಲಿ ಒಂದು ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಗ್ರಾಮೀಣ ವಸ್ತುಗಳನ್ನ ಕೊಂಡ್ಕೊಂಡಿದ್ದು ಒಂದು ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಸುಮ್ಮನೆ ಸ್ವತಂತ್ರ ಆಗಿದ್ರು ನಾವು ಗುಲಾಮರು. ನಮ್ಮ ಆಕ್ಚುಲಿ ಗುಲಾಮರೇ ಒಳಗೆ, ಭಾಷೆನಲ್ಲೂ ಗುಲಾಮರು, ಜೀವನದಲ್ಲೂ ಗುಲಾಮರು. ಮತ್ತೀಗ ಸ್ವತಂತ್ರ ಸಂಗ್ರಾಮ ಮಾಡಲೇಬೇಕು ಈಗ ಹೊಸದಾಗಿ. ಇಂಥ ಸಂಘಟನೆಗಳು ಕೈ ಹಾಕಬೇಕು ಅಂದ್ರೆ ತಾಡಿದ್ರೆ ಪಂಚಾಯತ್ ಏನು ಇದು ಬಹಳ ಚೆನ್ನಾಗಿದೆ. ಪಂಚಾಯತ್ ಎಲ್ಲ ರೈತರು ಇವ್ರು ಮಾಡ್ತಾ ಕೂತ್ಬಿಟ್ರೆ ಖಂಡಿತ ಎಲ್ಲ ಗ್ರಾಮೀಣದವರು ಇಲ್ಲೇ ಚೇತರಿಸ್ಕೊಂಡ್ಬಿಡ್ತಾರೆ, ಇಲ್ಲೇ ದುಡ್ಡು. ನಾವು ಬೇರೆ ಹೋಗೋದೇ ಇಲ್ಲ. ಅವನಿಗೆ ಶ್ರೀಮಂತ ಆಗ್ತಾನ, ಪರಿಸರದಲ್ಲಿ ಶ್ರೀಮಂತ ಆಗ. ಇಲ್ಲಿ ಟೆಲಿವಿಷನ್ ಎಲ್ಲ ತಗೊಂತ ಇದ್ರು, ಅವನಿಗೆ ದುಡ್ಡು ಹೋಗ್ತಾ ಇದ್ದಾರೆ. ದುಡ್ಡು ಹೋಗ್ಲಿದ್ದಾಗ ಮಾಡಿದ್ರು ಗಾಂಧಿ, ದುಡ್ಡು ಹೋಗ್ಲಿದ್ದಾಗ ಮಾಡಿ ಹೊರ ಜನಕ್ಕೆ ದುಡ್ಡು ಮಳೆನೇ ಹಿಂಗಿಸ್ತಾರೆ ರೈತರು, ದುಡ್ಡು ಹಿಂಗಿಸ್ತಾನೆ ಇಲ್ಲ. ದುಡ್ಡು ಹಿಂಗಿಸ್ಬೇಕಾಗಿತ್ತು, ಜನ ಸೇರಿಂಗ್ ಮಾಡಿ ನೋಡಿ. 2 ಡಬಲ್ 2 ಪಂಚ ತಂದಿದ್ದೀನಿ, ಮಾರಕ್ನಲ್ಲಿ 5 ವರ್ಷ ಆಗ್ತದೆ. 2 ಡಬಲ್ ಪಂಚ ಮಾಡಕ್ಕಾಗಲ್ಲ. ಎಲ್ಲ ಕೂತಿರ್ತಾರೆ, ದೊಡ್ಡ ಶ್ರೀಮಂತರು ತಗೊಳ್ಳದೇ ಇಲ್ಲ, ತಿರಸ್ಕಾರ. ಈ ತೊಡ್ಕೊಂಡ್ರೆ ಏನು ಒಂದು ಆರ್ಗ್ಯುಮೆಂಟ್ ಮಾಡಿದ್ರು, ಸರ್ ಖಾಲಿ ಹಾಕಬೇಕು ಸರ್ ಫಂಕ್ಷನ್, ವಿಜ್ಞಾನ ಅಂತ ಬರ್ಬೇಕು, ಹಸುಟಲ್ಲಿ ಹಾಕಕ್ಕೆ ಬರ್ತಾರೆ. ರೈತ ಸಾಂಕೇತಿಕವಾಗಿ ಹೇಳ್ತಾನ, ರೈತ ಅಂತ ಹೇಳ್ತಾನ. ಇದು ಬಟ್ಟೆ ಹೇಳುತ್ತೆ ಅಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಸಹಾಯ ಮಾಡ್ತೀನಿ, ನನಗೆ ಬೇಕಾದ ಬಟ್ಟೆನ ಹಳ್ಳಿ ಮಾಡ್ಕೊಡ್ತೀನಿ ಅಂತ ಸಂದೇಶ ಕೊಡುತ್ತಿದ್ದು. ಅದಕ್ಕೆ ತೊಡ್ಕೊಳ್ಳಿ ಅಂದ್ರೆ ಗಾಂಧೀಜಿ ಒಂದು ಶಾಮಿಯಾನ ಸಹ ಖಾಲಿ ಆಗಿರ್ಬೇಕು, ಟೇಬಲ್ ಸಹ ಖಾಲಿ ಆಗಿರ್ಬೇಕು, ಸ್ಕ್ರೀನ್ ಖಾಲಿ ಆಗಿರ್ಬೇಕು. ಹಠ ಮಾಡಿದ್ದು ನಾವು ದೇಶ ಬದುಕಂತವ್ರು. ಹಠ ಮಾಡೋ ವ್ಯಕ್ತಿಗಳೇ ಇಲ್ಲ. ನಾವು ಗುರಿ ಬಿಟ್ಬಿಡ್ತೀವಿ. ನೀ ಏನಾದ್ರು ತೊಡ್ಕೊಳ್ಳಪ್ಪ, ನಾವು ಏನೇನೋ ಸುತ್ತ ಬರ್ತೀವಿ, ಎಲ್ಲರೂ ಗುರಿನೇ ಮುಟ್ತಾ ಇಲ್ಲ. ಇದೆಲ್ಲೂ ಸಣ್ಣ ಕಾರ್ಯಕ್ರಮ ಮಾಡ್ಕೊಂಡ್ರೆ ಪ್ಲಾಸ್ಟಿಕ್ ಪರಿಸರ ಎಷ್ಟೋ ಮಾಡೋದು ಮರ ಇಟ್ಟಿಲ್ಲ. ಅದು ತುಂಬಾ ಜನ ಬಂದ್ಕೊಂಡು ಎಲ್ಲರೂ ರೀಸೈಕಲ್ ಮಾಡಬಹುದು. ಪ್ಲಾಸ್ಟಿಕ್ ಇಂದ ತೊಂದರೆ ಇಲ್ಲ, ರೀಸೈಕಲ್ ಮಾಡೋದು ಹೇಳ್ಕೊಡ್ತಿಲ್ಲ. ಮತ್ತೆ ನಾವು ಮತ್ತೆ ಪ್ಯಾಕಿಂಗ್ ಮಾಡಬಹುದು, ಐಸರಿ ಪ್ಯಾಕಿಂಗ್ ಆಗುತ್ತಿದ್ದು ಎಲ್ಲವನ್ನೂ ಥರ್ಮೋಕೋಲ್ ಸಹ ಟೀಚಿಂಗ್ ಏಡ್ಸ್ ಮಾಡ್ಕೋಬಹುದು. ಎಲ್ಲವನ್ನು ಹೇಳಕ್ ಕೊಡ್ತಾರೆ ನಮ್ಮ ಮಕ್ಕಳಿಗೆ. ಹಾವನ್ನು ಸಹ ಒಂದು ಬಟ್ಟೆಗಳನ್ನು ಮಾಡ್ಬೋದು, ಹಾವು ಬದುಕಿಸ್ಕೊಳ್ರಿ ಅಂತ ಸಣ್ಣ ಕಾರ್ಯಕ್ರಮ ಇದೆ. ಮೊನ್ನೆ ಮಹಾರಾಷ್ಟ್ರ ತಗೊಂಡೋಗಿದ್ದೆ ಇದನ್ನ. ವೈಸ್ ಚಾನ್ಸಲರ್ ಅರ್ಧ ಗಂಟೆ ಭಾಷಣ ಕೇಳಿದ್ರು ಮಹಾರಾಷ್ಟ್ರದವರು. ಕರ್ನಾಟಕದ ವೈಸ್ ಚಾನ್ಸಲರ್ ಭಾಷಣ ಕೇಳ್ತಾ ಇರಲಿಲ್ಲ ಅವರಿಗೆ. ಇದು ಕಸ ಇದ್ದವರಿಗೆ ಬರೀ ಪುಸ್ತಕ ಬರೀತೀವಿ, ಭಯಂಕರ ಪುಸ್ತಕ ಬರೀತೀವಿ. ಹಂಗಾಗಿದೆ. ನಾವು ಮಹಾರಾಷ್ಟ್ರದಲ್ಲಿ 6 ಭಾಷಣ ಮಾಡ್ಕೊಂಡು ಬಂದಿದ್ದೀನಿ ನಾನು. ನನಗೆ ಕಾರ್ ಕೊಟ್ಟು ಕಳಿಸಿದ್ದಾರೆ ವೈಸ್ ಚಾನ್ಸಲರ್. ಇನ್ನೂರು ಕಾರ್ ಬಗ್ಗೆ ಭಾಷಣ ಮಾಡ್ಕೊತಾ ಇದ್ದೀನಿ. ಕರ್ನಾಟಕದ ಒಬ್ಬರು ತೆಗೆಯಲ್ಲ ಭಾಷಣ, ಒಂದು ವೇದಿಕೆ ಕೊಡಲ್ಲ. ನಾವು ಕೇಳೋ ಸಾಲ 3 ನಿಮಿಷ ಸರ್, 3 ನಿಮಿಷ ಕೊಡಿ ಸರ್, ಅಷ್ಟು ಮಾತಾಡೋದು ಇಲ್ಲ ದಾಖಲೆ ಸರ್. ಅಷ್ಟು ನಾವು ಬಹಳ ಬೇರೆ ಮಾತಾಡ್ತೀವಿ. ಪ್ರಾಕ್ಟಿಕಲಿ ಇಲ್ವೇ ಇಲ್ಲ ಮಕ್ಕಳಿಗೆ. ಮಗು ಬರದೇ ಇಲ್ಲ, ಎಷ್ಟೊಂದು ಜನ ಮಕ್ಕಳು ಇಲ್ವೇ ಇಲ್ಲ. ಅದೆಲ್ಲ ಒಂದು ಅಷ್ಟೇ. ಒಂದೇ ಮಗು ಕೂತ್ಕೊಂಡು ಹೆಂಗ್ ದೇಶ ಕಟ್ಟೋದು ನಾವು? ಮಕ್ಕಳು ಬರ್ಬೇಕಾದ್ರೆ 1000 ಮಕ್ಕಳು ಒಳಗೆ ಕೊಡಬೇಕಾಗಿತ್ತು. ನೆಕ್ಸ್ಟ್ ಜನರೇಷನ್ ಅವರೇ ಬರೀ ವಯಸ್ಸಾದ ಪರಿಸರ ಆಗ್ತದೆ. ನಾವೀಗ ಮಕ್ಕಳಿಗೆ ಕೊಡಬೇಕಾಗಿತ್ತು. ಜನರೇಷನ್ ಏನ್ ಮಾಡೋದು ಅಂತ ಮಹಾರಾಷ್ಟ್ರದಲ್ಲಿ ಔಷಧಿಯಿಂದ ಹೇಳು, ಆಟ ಸಾಮಾನಿಂದ ಹೇಳು, ಆಹಾರದಿಂದ ಹೇಳು, ಎಲ್ಲವೂ ಗ್ರಾಮೀಣ ವಸ್ತುಗಳಿದ್ದಾರೆ. ಗಾಂಧೀಜಿ ಅಂತೂ ಎಲ್ಲರೂ ಸಣ್ಣ LKG ನಲ್ಲೇ ನೈತಾಲಿಮ್ ಅಂತ ಹೇಳ್ತಾರೆ ಅವರು. ನೈತಾಲಿಮ್ ಚರ್ಕಾಯಿದ್ರೆ ಸ್ಕೂಲೇ ಓಪನ್ ಆಗಬಾರ್ದು ಅಂತ ಗಾಂಧೀಜಿ ಎಲ್ಲರೂ ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ. ಚರ್ಕ ಕೊಡಬೇಕಾಯ್ತು, ಎಲ್ಲ ಶಿಕ್ಷಣವಾಗಿತ್ತು, ವಿದ್ಯೆ ಹೊಡಿತಾ ಇದ್ದಾರೆ. ಬರೀ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮ್, ಬರೀ ಎಕ್ಸಾಮ್ ಸಾಯಿಸ್ತಾ ಇದ್ದಾರೆ. ಎಕ್ಸಾಮ್ ತಾಳಿ ತರಿಸ್ತಾರೆ ಈಗ ಅಂತ ಪರಿಸ್ಥಿತಿ. ಅಷ್ಟೊಂದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲವೂ ಗ್ರಾಮೀಣ ಅಭಿವೃದ್ಧಿ ಮಾಡಿಬಿಟ್ರೆ ಪಟಾಪಟ ಎಷ್ಟು ರೆವಲ್ಯೂಷನ್ ಆಗುತ್ತೆ. ಅಲ್ಲಿ ನಾನೇ ಬಟ್ಟೆ ಹೊರ್ಕೊಂತ ಇದ್ದೀನಿ, 300 ರೂಪಾಯಿಗೆ ಡ್ರೆಸ್ ತಯಾರಾಗುತ್ತೆ, ತಗೊಂಡ್ರೆ 1300 ರೂಪಾಯಿ. ನಾನು ನನ್ನ ಮಕ್ಕಳಿಗೆ ಬಟ್ಟೆ ಹೊರ್ಕೊಂತ ಇದ್ದೀನಿ. ಅವ್ರ ಬಟ್ಟೆ ಇದೇ ಬಟ್ಟೆ ಹೊರ್ಗಡೆ ಡ್ಯಾನ್ಸ್ ಮಾಡ್ತಾವ, ಭರತನಾಟ್ಯ ಮಾಡ್ತಾವ. ಎಲ್ಲ ಮಕ್ಕಳಿಗೆ ಮಾಡಿದ್ರಿ, ಬೇರೆ ಮಾಡಕ್ಕಾಗಲ್ಲ, ಬೇರೆ ಯಾರು ಅವಶ್ಯಕತೆ ಕೊಡಲ್ಲ. ನಾವೇ ಮನೆಯಲ್ಲಿ ಮಾಡ್ತಾ ಬಂದ್ಬಿಟ್ರೆ ಎಲ್ಲ ಗ್ರಾಮೀಣ ಅಭಿವೃದ್ಧಿ ಆಗೋಗ್ಬಿಡುತ್ತೆ. ವೆಹಿಕಲ್ ಸೈಕಲ್ ತಗೊಂಡ್ರಲ್ಲ ಕಾಲೇಜಿಗೆ ಬಂದು ನೋಡ್ರಿ, ಎಲ್ಲರೂ ಬೈಕಲ್ಲೇ ಬಂದ್ರು. ಇಲ್ಲಿ ಪರಿಸರ ಯಾರು ಬೈತಿದ್ರು, ಯಾರು ಓದಿಗೆ ಬೈತಾ ಇದ್ರು
ನಾವು ಅಮ್ಮನ್ನ ಬೈಕಬೇಕಾಗಿದೆ, ಚಿತ್ರದುರ್ಗದಲ್ಲಿ ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಆಮೇಲೆ ದುಡ್ಡಿಗೆ ಪರ ಇಲ್ಲ, ನನಗೆ ದುಡ್ಡು ಬೇಕಾದಷ್ಟೇ ಎಲ್ಲ ದುಡ್ಡು ತಗೊಂಡು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಇನ್ನೂ ಅಂತ ಬರುತ್ತಾ ಇಲ್ಲ. ನಾವು ದುಡ್ಡು ಒಳ್ಳೆ ಕೈ ಇದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಕೆಟ್ಟ ಕೈ ಇದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೈ ಕೆಲಸ ಕೊಟ್ಟಾಗ ಇನ್ನು ಸಮಾರೋಪಗಳು ಆಗ್ತದೆ. ದುಡ್ಡಿಂದ ಕೆಟ್ಟದೇನಲ್ಲ, ಮಾಡೋ ವ್ಯಕ್ತಿನ ಬದಲಿಸ್ಬೇಕಿಲ್ಲ. ಅದು ಸ್ವಲ್ಪ ಹೋರಾಟ ಮಾಡಬೇಕಾಗುತ್ತೆ. ನಾವು ಹೋರಾಟ ಮಾಡೋದು ನಾವಲ್ಲಿ ಅಲ್ಲಿ ತುಂಬಾ ದೊಡ್ಡ ಬಾಡಿ ಬಿಡಿಸಲು ಬರ್ತಾರೆ. ಏನಿಲ್ಲ, ಬಹಳ ಪ್ರೀತಿಯಿಂದ ಮೈಸೂರಿನಲ್ಲಿ ಬಹಳ ಜನ ಪರಿಚಯ ಇದ್ದಾರೆ. ಸ್ಕೂಲ್ ಬಂದು ಕಾರ್ಯಕ್ರಮ ಮಾಡ್ತಾರೆ, ಅವರು ಕಾಂಪೌಂಡ್ ಕಳಿಸ್ಕೊಡ್ತಾರೆ. ಅವ್ರ ಮನ ಪರಿವರ್ತಿಸಿ ಅವ್ರು ಏನ್ ದುಡ್ಡಿದೆ ಅದೆಲ್ಲದೂ ಪರಿಸರಕ್ಕೆ ತಗೋಬೇಕು. ಈಗ ನಾವು ಅಷ್ಟೇ ಡೆಕೋರೇಷನ್ ನಿಂತ್ಕೊಂಡ್ಬಿಟ್ರೆ ಅವರೆಲ್ಲ ನೋಡಿ ಸ್ಟಡಿ ಮಾಡ್ಕೊಂಡ್ಬಿಡ್ತಾರೆ. ತುಂಬ ನೆಟ್ವರ್ಕ್ ಪ್ರೀತಿಯಿಂದ ಗೆಲ್ಬೇಕಲ್ಲ ಅವ್ರನ್ನ. ಸತ್ಯಾಗ್ರಹ ಮಾಡೋರು ಯಾರು ಇರಲಿ, ಗಾಂಧಿಸ್ತಾರೆ ಮಾಡೋರು ಯಾರಿಲ್ಲ. ನಾವು ಜೈಲಿಗೆ ಹೋಗಿ ತಯಾರಿಲ್ಲ ಜನ, ಜೈಲಿಗೆ ಹೋಗ ನಡಿಯಪ್ಪ ಅಂತ ಹೆಸರು ಬಿಡ್ತಾರೆ. ಅಲ್ಲ ಬೇರೆ ತಗೊಂಡ್ಬಿಡ್ತೀವಿ ಮಾಡಕ್ಕಂತ ಬೇರೆ ತಗೋಬಾರ್ದು. ಗಾಂಧಿ ಹೇಳೋದು ಜೈಲಿಗೆ ಹೋಗ್ಬೇಕು, ಜೈಲು ಬರೋವಾಗಬೇಕು, ತುಂಬಬೇಕು. ಮೊನ್ನೆ ವಿದ್ಯುತ್ ಉಪನ್ಯಾಸಕರು ಸ್ಟ್ರೈಕ್ ಮಾಡಿದ್ರು, ಬೆಂಗಳೂರು ತನಕ ನಡ್ಕೊಂಡು ಹೋದ್ರು. ಅಲ್ಲಲ್ಲಿ ಪೊಲೀಸರು ಎದುರಿಸಿದ್ರು ಅವ್ರು ಎದುರಿಸಿಬಿಟ್ಟು 5,000 ಸಂಬಳ ವಾಪಸ್ ಬಂದರು. ಎದುರುಕಂತಾರೆ, ಬಹಳ ಭಯ ಇದೆ ದೇಶದಲ್ಲಿ, ಬಹಳ ಭಯ ಇದೆ. ಅದಕ್ಕೆ ಭಯ ನಿವಾರಿಸ್ಬೇಕು ಜನಕ್ಕೆ. ಹೋರಾಟ ಬರೋಲ್ಲ, ಸತ್ಯಾಗ್ರಹ. ನಿನಗೆ ನಾನು ತೊಂದರೆ ಮಾಡೋಣ, ನಾನು ಜೈಲಿಗೆ ಹೋಗ್ತಿದ್ದ. ಜೈಲು ಬರೋ ಕಾರ್ಯಕ್ರಮಗಳೇ ನೆನಪಿಲ್ಲ ಈಗ ದೇಶದಲ್ಲಿ. ಇದೆಲ್ಲ ಉದಾಹರಣೆ ತಗೊಂಡ್ರೆ ಬೇಕಾಗ್ತದೆ. ಬಹಳ ಚಿನ್ನ ಹೊಸ ಮನವರಿಕೆ ಮಾಡ್ಬೋದು. ಇದೆಲ್ಲ ಸಣ್ಣ ಸಣ್ಣ ವಸ್ತು, ಸಣ್ಣ ವಸ್ತು ಇರ್ಬೋದು. ಬರೀ ಜೈಲು ಬಿಡ್ತಿತ್ತು ಅಮ್ಮ. ಒಳ್ಳೆ ಇವ್ರು ಮಾತಾಡ್ತಾರೆ, ಅಲ್ಲೆಲ್ಲ ಗೋಡ್ಬಾಳೆ ಮಾಡಿದ್ರೆ ಚಕ್ರಿ ಮಾಡಿದ್ರೆ ನಿಪ್ಪಟ್ಟು ಮಾಡೋದಿಲ್ಲ. ಮಹಿಳಾ ಉದ್ಯೋಗಗಳೇ ಇಲ್ಲ, ಉಪ್ಪಿನಕಾಯಿ ಮಾಡಲ್ಲ ಮಹಿಳೆಯರಿಗೆ ಗೊತ್ತಾರೆ. ಎಲ್ಲವೂ ತಗೊಳಕ್ ತಂದ್ಕೊಂಡಿದ್ದಾರೆ. ಅವನಿಗೆ ದುಡ್ಡು ಜಾಸ್ತಿ ಆಗುತ್ತದೆ. ಅದು 5,000 ರೂಪಾಯಿ 500 ರೂಪಾಯಿ ಅಡಿಗೆ ಮಾಡಿ ಮನೆ ಕಟ್ಕೊಂತಾರೆ. ಅವ್ರು ಬಾಂಬೆ ಅಸಹ್ಯವಾದ ಬಾಂಬೆ ನರಕ ಅಂತ ಕರೀತಾರೆ ಗಾಂಧೀಜಿ. ಅಲ್ಲಿ ಬಿಗ್ಗೆಸ್ಟ್ ಸ್ವಾಮಿ ಇದೆ, ನಾಚಿಕೆ ಆಗಲ್ಲ ಅವ್ರಿಗೆ ಬಾಂಬೆ. ಅದೆಲ್ಲ ಸಿನಿಮಾ ಹಾಕಿಸಿದ್ದಾರೆ. ಆ ಸ್ವಾಮಿ ತೆಗಿಯಕ್ಕೆ ಆಗ್ತಿಲ್ಲ, ಈ ಸೈನಿಕ ನೋಡ್ಕೊಂಡು ಇವೆಲ್ಲವೂ ನಾವು ಗಾಂಧೀಜಿ ಹೇಳ್ತಾ ಇರ್ತಾರೆ. ರೈತರದ್ದು ಪ್ಲಾಸ್ಟಿಕ್ ಹೂ ಬಂದಾಗಿಂದ ರೈತರು ಕೂಗಾಡೋದು, ಪ್ಲಾಸ್ಟಿಕ್ ಹೂ ಹಾಕ್ಬೇಡಿ ಸರ್. ಮೊದಲನೇ ನೋಡ್ರಿ ಎಲ್ಲ ಪ್ಲಾಸ್ಟಿಕ್ ಹೂ ಅನ್ನ ಮದುವೆ ಮಾಡ್ತಾರೆ. ರೈತ ಹೂವೇ ತಗೊಂಡ ಅದ್ರ ಮಾತ್ರ 100 ರೂಪಾಯಿ ಮೀನು ಮಾರುವಂದ್ರೆ ಬೆಳಗ್ಗೆ ಎಷ್ಟು ಇರ್ತಾರೆ ರೈತ. ಎಸಿಯನ್ನು ಬಿಡಿಸ್ಬೇಕು ನಾವು ರೈತರಿಗೆ. ನೀವು 100 ರೂಪಾಯಿ ಮಾಡಿ 10 ರೂಪಾಯಿ ಮಾಡಬೇಕಪ್ಪ, ಮೊದಲ ಒಂದು ರೈತ ಮಾರಾಟ ಮಾಡೋಣ. ರೈತರ ಹತ್ರ ಸಾಮಾನ್ಯ ದರದಲ್ಲಿ ಜನ ನೋಡಿದ್ರೆ ಮಧ್ಯವರ್ತಿಗಳು ತರಕಾರಿ ತಗೊಳ್ತಾರೆ. ಅವರು 1 ರೂಪಾಯಿ ಕೆಜಿ ಟೊಮಾಟೊ ಅದು 40 ರೂಪಾಯಿ ಕೆಜಿ ಮಾಡ್ತಾರೆ. ಕೂಡ ಜನ ಅಲ್ಲೊಂದು ತಗೊಳ್ತಿರ್ತಾರೆ. ಅವಶ್ಯವಂತ ಆಗ ರೈತರು ಮಾತಾಡ್ಸಕ್ಕಿಲ್ಲ. ರೈತ ಕೇಳೋದು ಅಸಹ್ಯ ಅವ್ರು ತಗೊಂಡ್ರೆ ಅವ್ರಿಗೆ ಒಳ್ಳೆ ಅಂಗಡಿನಲ್ಲಿ ಮಾಲಲ್ಲಿ ತರಕಾರಿ ಬಿಡಿಸ್ಬೇಕಾದ್ರೆ ಜನ ಬಿಡಿಸ್ಬೇಕಾದ್ರೆ ನಾವು ಆಂದೋಲನ ಮಾಡಬೇಕು. ಅವಿನಾಶ್ ಅಂತ 1000 ಜನ ಹೋಗ್ತಾರೆ. ಇದು 1000 ಕಾರ್ಯಕ್ರಮ ಉಳಿದ ತಕ್ಷಣ ಮನೆ ಕೂಡ ಬಿಡ್ತಿಲ್ಲ ಪಟಕ ಅಂತ. ಊರಿಂದ ಬಂದು ಇಷ್ಟೆಲ್ಲ ಮಾಡಿದೆ. ನಮ್ಮ ರೈತರ ದುಡ್ಡಿಗೆ ಬರಬೇಕಾದಷ್ಟು ಬೇಕಾದಷ್ಟು ದುಡ್ಡಿದೆ, ಬೇರೆ ಕೆಲಸ ಖರ್ಚು ಮಾಡ್ತಾರೆ. ಹೀಗೆ ಆರ್ಗನೈಸ್ ಮಾಡೋದು ಜನರನ್ನು ಸೇರಿಸಲ್ಲ. ಆಮೇಲೆ ಭಾಷಣ ಗಂಟೆ ಮಾಡ್ಬಿಡ್ತೀವಿ ನಾವು. ಎದ್ದು ಹೋಗ್ತಾರೆ ಹುಡುಗರು ಸೈನ್ಸ್ ಕಾಲೇಜ್ ಭಾಷಣ ಇಟ್ಬಿಟ್ಟು ಬ್ಯಾಕ್ ಡೋರಿಂದ ನೋಡೋದು. ಭಾಷಣ ಅಟ್ರಾಕ್ಟಿವ್ ಮಾಡೋದು, ಸ್ವೀಟ್ ಇರಬೇಕು, ಶಾರ್ಟ್ ಇರಬೇಕು, ಎಳಿಬೇಕು. ಮಕ್ಕಳಿಂದ ಸಿನಿಮಾ ಹಾಕಿರ್ತಾರೆ. ಸಿನಿಮಾ ಹಾಕಿ ಎಳೆದ ಬರಬೇಕು, ಜನ ಸೇರಿಸ್ಬೇಕು. ಬೀದಿ ಬೀದಿನಲ್ಲಿ ಆಂದೋಲನ ಮಾಡಬೇಕು. ಚಿತ್ರದ